ವೆಲ್ಕಮ್ ಟು ಮೈ ಚಾನಲ್. ನಾನು ಡಾಕ್ಟರ್ ಶಿಲ್ಪ ಜ್ವಾಲ. ಇವತ್ತು ತುಪ್ಪ ಹೇಗೆ ಮಾಡೋದು, ಅದು ಒಳ್ಳೆಯದಾ ಅಲ್ವಾ, ಅದನ್ನು ಯಾರು ತಗೋಬೋದು, ಎಷ್ಟು ಮಾತ್ರದಲ್ಲಿ ತಗೋಬೋದು, ಯಾವ ತುಪ್ಪ ತಿಂದರೆ ಒಳ್ಳೆಯದು, ಮಾರ್ಕೆಟಲ್ಲಿ ಸಿಕ್ಕೋ ತುಪ್ಪ ಒಳ್ಳೆಯದಾ, ಹಾಗೆ ತುಪ್ಪ ತಿಂದರೆ ದಪ್ಪ ಆಗ್ತಾರಾ, ಇದನ್ನೆಲ್ಲ ಇವತ್ತಿನ ಟಾಪಿಕಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್, ತುಪ್ಪ ತಿನ್ನೋದು ಒಳ್ಳೆಯದಾ? ಹೌದು, ಆರೋಗ್ಯಕ್ಕೆ ತುಪ್ಪ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಆರೋಗ್ಯಕ್ಕೆ ತುಂಬಾ ಲಾಭಕಾರಿ. ಆದರೆ ಅತಿಯಾದರೆ ಅಮೃತ ಕೂಡ ವಿಷ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗೆ ತುಪ್ಪನೂ ಅಷ್ಟೇ, ಅತಿಯಾಗಿ ಸೇವಿಸಿದ್ರೆ ಅದರಿಂದ ಬರೋ ಹಾನಿಯೇ ಹೆಚ್ಚಾಗುತ್ತೆ. ಈಗ ಯಾವ ತುಪ್ಪ ತಿನ್ನೋದು ಒಳ್ಳೆಯದು ನೋಡೋಣ. ಮನೇಲಿ ಮಾಡಿರೋ ತುಪ್ಪ ತುಂಬಾ ಒಳ್ಳೆಯದು. ಹಂಗಂತ ಸಿಕ್ಕದಲ್ಲೇ ಇದ್ದಾಗ ಮಾರ್ಕೆಟಲ್ಲಿ ಸಿಕ್ಕುವಂಥದ್ದು ಪ್ರಿಸರ್ವೇಟಿವ್ಸ್ ಹಾಕಿಲ್ದಲ್ಲೇ ಇರುವಂಥ ತುಪ್ಪ ತಿಂದರೆ ಒಳ್ಳೆಯದು. ಈಗ ಮೂರನೇದು, ಎಷ್ಟು ತುಪ್ಪ ತಗೋಬೇಕು? 1-2 ಸ್ಪೂನ್ ತುಪ್ಪ ತುಂಬ ಒಳ್ಳೆಯದು. ನಿಮ್ಮ ಆಹಾರ ಜೊತೆ ತೊಗೋಬೋದು, ಹಾಗೆ ತೊಗೋಬೋದು. ಎಣ್ಣೆ ತೊಗೊಳೋದಕ್ಕಿಂತ ತುಪ್ಪ ತುಂಬಾ ಒಳ್ಳೆಯದು. ಈಗ ನೋಡೋಣ, ತುಪ್ಪನ ಯಾರು ತಿನ್ನಬಾರ್ದು? ಯಾರು ತುಂಬ ಜಾಸ್ತಿ ದಪ್ಪ ಇರ್ತಾರೆ, ಒಬೇಸ್ಡ್ ಇರ್ತಾರೆ, ಅವರು ಹಾರ್ಟ್ ಪ್ರಾಬ್ಲಮ್ಸ್ ಇರೋರು, ಆಮೇಲೆ ತುಂಬ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು, ಅವರೆಲ್ಲ ತೊಗೋಬಾರ್ದು. ತೊಗೊಳ್ಲೇಬಾರ್ದಾ? ಇಲ್ಲ, ಹಾಗಂತ ಏನಿಲ್ಲ, ಲಿಮಿಟ್ಟಾಗಿ ಸ್ವಲ್ಪ ತೊಗೋಬಹುದು. ಈಗ ಮೇನ್ ಟಾಪಿಕ್, ತುಪ್ಪ ತಿಂದರೆ ದಪ್ಪ ಆಗ್ತಾರಾ? ಇಲ್ಲ, ಯಾರೂ ದಪ್ಪ ಆಗಲ್ಲ. ಹಾಗಂತ ಲಿಮಿಟ್ಗಿಂತ ಎಕ್ಸೀಡಾಗಿ ತಿಂದರೆ, ತುಂಬ ಜಾಸ್ತಿ ತುಪ್ಪ ತಿಂದರೆ ದಪ್ಪ ಆಗೇ ಆಗ್ತಾರೆ. ಒಂದು ಲಿಮಿಟಲ್ಲಿ ತೊಗೊಂಡ್ರೆ ಏನೂ ಆಗೋಲ್ಲ. ಎಣ್ಣೆ ತಿನ್ನೋ ಬದಲು ತುಪ್ಪ ಬೆಟರ್. ಇಷ್ಟೆಲ್ಲ ತಿಳ್ಕೊಂಡ್ವಿ. ಈಗ ತುಪ್ಪ ಹೇಗೆ ಮಾಡೋದಂತ ನೋಡೋಣವಾ? ನಾನೀಗ 1 ವಾರದಿಂದ ಹಾಲಿನ ಕೆನೆನ ಶೇಖರಿಸಿ ಹಾಗೆ ಇಟ್ಟಿದ್ದೆ. ಅದಕ್ಕೊಂದು ಸ್ವಲ್ಪ ಹಾಕಿಬಿಟ್ಟು ಒಂದಿನ ರಾತ್ರಿ ಬಿಟ್ಟಿದ್ದೀನಿ. ಅದು ಸ್ವಲ್ಪ ಹುಳಿ ಬಂದಿದೆ. ಆ ಹುಳಿ ಬಂದಿರೋ ಕೆನೆನ ಮಿಕ್ಸರ್ಗೆ ಹಾಕಿಬಿಟ್ಟು ನಾನು ಅದನ್ನು ಮಿಕ್ಸರ್ ಮಾಡ್ಕೊತೀನಿ. ಸ್ವಲ್ಪನೇ ನೀರು ಹಾಕಿ ಮಿಕ್ಸರ್ ಮಾಡ್ಕೋಬೇಕು. ಬರಲಿಲ್ಲ ಅಂದರೆ ಸ್ವಲ್ಪ 4-5 ಐಸ್ ಕ್ಯೂಬ್ಸ್ ಹಾಕಿದ್ರೆ ಮಿಕ್ಸರಲ್ಲಿ ಬೆಣ್ಣೆ ಬಿಟ್ಕೊಳುತ್ತೆ. ಒಂದು 5-6 ನಿಮಿಷ ಮಾಡಿದ್ರೆ ಸಾಕಾಗುತ್ತೆ, ಬೆಣ್ಣೆ ಬಿಟ್ಕೊಳುತ್ತೆ. ಇದನ್ನೆಲ್ಲ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಆ ಬೆಣ್ಣೆನ ಕ್ಲೀನಾಗಿ ತೊಳ್ಕೊಬೇಕು. ಇಲ್ಲ ಅಂದರೆ ಆ ಮಜ್ಜಿಗೆಯಲ್ಲಿರೋವಂಥ ಹುಳಿ ಅಂಶ ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಾನಿಲ್ಲಿ 3 ಸರಿ ಕ್ಲೀನಾಗಿ ತೊಳೆದಿದ್ದೀನಿ. ಅಮ್ಕಿ ತೊಳೆಯೋದ್ರಿಂದ ಒಳಗಡೆ ಇರೋ ಮಜ್ಜಿಗೆ ಎಲ್ಲ ಹೊರಗೆ ಬಂದು ಹೊರಟೋಗುತ್ತೆ. 3 ಸರಿ ತೊಳೆದಾದಮೇಲೆ ನಾನು ಈ ತುಪ್ಪನ ಕಾಯೋಕೆ ಇಟ್ಕೊಳ್ತೀನಿ. ಗ್ಯಾಸ ಮೀಡಿಯಮ್ ಫ್ಲೇಮ್ಗೆ ಆನ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಆನ್ ಮಾಡಿರೋ ಗ್ಯಾಸ್ ಮೇಲೆ ಈ ತುಪ್ಪನ ನಿಧಾನಕ್ಕೆ ಕರಗಿಸ್ಕೊಳ್ತಾ ಬರಬೇಕು. ಅದು ಉಕ್ಕಿ ಚೆಲ್ಲೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಅವಾಗವಾಗ ಅದನ್ನು ಕೈಯಾಡ್ತಾ ಇರಬೇಕಾಗತ್ತೆ. ಮತ್ತು ಹಾಗೆ ತಳ ಹಿಡಿಯುತ್ತೆ. ಇದು ತಳ ಹಿಡಿಬಾರ್ದು ಅಂತ ಅವಾಗವಾಗ ಕೈಯಾಡ್ತಾ ಇರಬೇಕಾಗತ್ತೆ. ತುಪ್ಪ ಕಾಯ್ತಾ ಇದ್ದರೆ ಇಡೀ ಮನೆಯೆಲ್ಲ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ತುಪ್ಪ ಕಾದಿದೆ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ನೊರೆ ಎಲ್ಲ ಹೋಗಿ ಈ ಥರ ಗುಳ್ಳೆಗಳು ಬರೋಕ್ಕೆ ಶುರುವಾಗುತ್ತೆ. ಸೌಂಡ್ ಕೂಡ ಚೇಂಜ್ ಆಗುತ್ತೆ. ಹಾಗೂ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಇರುತ್ತೆ, ಕಲರ್ ಚೇಂಜಸ್ ಇರುತ್ತೆ. ಈ ಥರ ಆಗಿದರೆ ತುಪ್ಪ ಆಗಿದೆ ಅಂತ ಅರ್ಥ. ಇದಕ್ಕೆ ಕೆಲವರು ವಿಳ್ಳೆದೆಲೆ, ಮೆಣಸು ಎಲ್ಲ ಹಾಕ್ತಾರೆ. ನಾನೇನು ಹಾಕಿಲ್ಲ, ಬರೀ ಬೆಣ್ಣೆಲೆ ಕಾಯಿಸಿರೋ ತುಪ್ಪ. ಇವನ್ ಕೆಲವರು ಅರಿಶಿನೂ ಹಾಕ್ತಾರೆ ಕಲರ್ ಚೇಂಜ್ ಬರಲಿ ಅಂತ. ಬಟ್ ಇದು ಶುದ್ಧವಾಗಿರೋ ತುಪ್ಪಕ್ಕೆ ನ್ಯಾಚುರಲಿ ಯೆಲ್ಲೋ ಕಲರ್ ಇದ್ದೇ ಇರುತ್ತೆ. ಇದು ನಾನು ಮನೇಲಿ 1 ವಾರ ಕೆನೆ ಇಟ್ಟು ಮಾಡಿರೋದು, 1 ಲೀಟರ್ ಹಾಲಿಂದು. ನೀವು ಇನ್ನೂ ಜಾಸ್ತಿ ಬೇಕಾದರೆ ಮಾಡ್ಕೋಬೋದು. ನಾನು ಜಸ್ಟ್ ವಿಡಿಯೋಗೋಸ್ಕರ ಸ್ವಲ್ಪ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಇದೇ ನೋಡಿ, ಮನೆ ತುಪ್ಪ, ಶುದ್ಧವಾಗಿರೋ ತುಪ್ಪ. ತುಪ್ಪ ಮಾಡಿದ್ದಾಯಿತು. ಈಗ ಅದ್ರ ಬೆನಿಫಿಟ್ಸ್ ನೋಡೋಣ, ಅದೇನೇನಕ್ಕೆ ಉಪಯೋಗ ಆಗುತ್ತೆ ಅಂತ. ಇದರಲ್ಲಿ ಆರೋಗ್ಯಕರ ಕೊಬ್ಬಿನಾಂಶ ಇರೋದ್ರಿಂದ ಸ್ಪೆಷಲಿ ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ, ಯಾರಿಗೆ ಮಾಲ್ ನ್ಯೂಟ್ರಿಷನ್ ಇರುತ್ತೆ ಅವ್ರಿಗೆ ಕೊಡ್ಬೋದು. ಅವರು ಚೆನ್ನಾಗಿ ಮೈಕೈ ತುಂಬಿಕೊಂಡು ಪುಷ್ಟಿಯಿಂದ ಬೆಳೀತಾರೆ. ಯಾರಿಗೆ ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಿದೆಯೋ ಅವರು ಕೂಡ ತುಪ್ಪನ ಡೈಲಿ ತಿನ್ಬೋದು. ಇದು ಲ್ಯಾಕ್ಟೋಸ್ ಫ್ರೀ ಇದೆ. ಹಾಗಾಗಿ ಯಾರಿಗೆ ಹಾಲಿನ ಪ್ರಾಡಕ್ಟ್ಸ್ ಮೇಲೆ ಅಲರ್ಜಿ ಇದೆ ಅವರು ಕೂಡ ಇದನ್ನು ತಗೋಬೋದು. ಹಾಲಿನ ಪ್ರಾಡಕ್ಟ್ಸ್ ಎಲ್ಲ ತಿಂದಲೇ ಇರ್ಬೋದು, ಅದ್ರ ತುಪ್ಪ ತಿನ್ಬೋದು. ತುಪ್ಪದಲ್ಲಿ ಹೈಯೆಸ್ಟ್ ವಿಟಮಿನ್ A, D ಆ್ಯಂಡ್ K ಇದೆ. ಸೊ ಹಾಗಾಗಿ ಮಲ್ಟಿ ವಿಟಮಿನ್ನಾಗಿ ಕೆಲಸ ಮಾಡುತ್ತೆ. ಯಾವ ಮಾತ್ರೆಗಳ ಅವಶ್ಯಕತೆಯೂ ಇರಲ್ಲ. ಡೈಲಿ 1 or 2 ಸ್ಪೂನ್ಸ್ ಆಫ್ ತುಪ್ಪ ಸಾಕಾಗುತ್ತೆ. ಇನ್ನು 4ನೇದಾಗಿ ಇಟ್ ಸಪೋರ್ಟ್ಸ್ ಟು ಡೈಜೆಷನ್ ಅಂದರೆ ನಮಗೆ ಮೇಯ್ನ್ಲಿ ಹಸುವಾಗಕ್ಕೆ ಹೆಲ್ಪ್ ಮಾಡುತ್ತೆ. ತಿಂದಿರೋ ಆಹಾರಗಳನ್ನ ಕ್ಲೀನಾಗಿ ಡೈಜೆಷನ್ ಮಾಡಿಬಿಟ್ಟು ಆಹಾರ ಪಚನಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ಮೈ ಒಳಗಡೆ ಇರೋ ಉರಿ ಊತಗಳು ಅದನ್ನು ಕಮ್ಮಿ ಮಾಡೋವಂಥ ಕೆಪಾಸಿಟಿ ತುಪ್ಪಕ್ಕಿದೆ. ಇದು ಮೆದುಳು ಬೆಳವಣಿಗೆ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ತುಂಬಾ ಒಳ್ಳೆಯದು. ವಯಸ್ಸಾಗಿರೋರಿಗೆ ಮಕ್ಕಳಿಗೆ ತುಪ್ಪ ಕೊಡ್ಬೋದಾ? ಹೌದು, ಕೊಡ್ಬೋದು. ಆದರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರಬೇಕು ಅಷ್ಟೇ. ಟೀಸ್ಪೂನ್ ಕ್ವಾಂಟಿಟಿಲಿ ಕೊಟ್ಟರೆ ಏನೂ ಆಗೋಲ್ಲ, ತೊಂದರೆಗಳಾಗಲ್ಲ.
ಬೇರೆ ಯೂಸಸ್ ಏನೇನು ಮಾಡ್ಬೋದು? ಈ ತುಪ್ಪದಲ್ಲಿ ಮಾಯಿಶ್ಚರೈಸರ್ ಆಗಿ ಮಾಡ್ಕೋಬೋದು. ಆಯುರ್ವೇದಿಕಲ್ಲಿ ಶತದೌತ ಘೃತ ಅಂತ ಮಾಡ್ತಾರೆ, ಅದನ್ನು ಲಿಪ್ ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡ್ಬೋದು, ಕಾಲು ಒಡೆದಿರೋದಕ್ಕೆ ಯೂಸ್ ಮಾಡ್ಬೋದು. ಎಷ್ಟೊಂದು ಆಯುರ್ವೇದಿಕ್ ಫಾರ್ಮುಲೇಷನ್ಸ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಇನ್ನು ಹೋಮ ಹವನಗಳಲ್ಲಿ ಹಿಂದಿನ ಕಾಲದಿಂದನೂ ಹವನಗಳಲ್ಲಿ ಹೋಮಗಳಲ್ಲಿ ತುಪ್ಪನ ಹಾಕ್ತಾರೆ. ಯಾಕೆ ಹಾಕ್ತಾರೆ? ನಮ್ಮ ಅದು ತುಪ್ಪದಲ್ಲಿರೋ ಒಳ್ಳೆ ಕ್ವಾಲಿಟೀಸ್ ಎಲ್ಲ ಏರ್ಗೆ ಅಂದರೆ ಗಾಳಿಗೆ ಬಂದು ಸೇರ್ಕೊಳ್ಳಿ ಅಂತ. ಅದು ಬರ್ನ್ ಆಗಬೇಕಾದ್ರೆ ನಿಮ್ಗೆ ಹೈಯೆಸ್ಟ್ ಆಕ್ಸಿಜನ್ ಲೆವೆಲ್ ರಿಲೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಹೋಮ ಹವನಗಳಲ್ಲೂ ಕೂಡ ತುಪ್ಪನ ಉಪಯೋಗಿಸ್ತಾರೆ. ಇನ್ನು ಮನೇಲಿ ಮಾಡೋ ಎಲ್ಲ ಸ್ವೀಟ್ಗಳಲ್ಲೂ ತುಪ್ಪ ಇರಲೇಬೇಕು. ತುಪ್ಪದಿಂದ ಹೈಯೆಸ್ಟ್ ಸ್ವೀಟ್ಸ್ ಮಾಡ್ತಾರೆ. ಆಮೇಲೆ ದೇವ್ರ ದೀಪ ಹಚ್ಚಬೇಕಾದ್ರೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆಂದರೆ ಅದರಲ್ಲಿ ಆಕ್ಸಿಜನ್ ಔಟ್ಸೈಡ್ ರಿಲೀಸ್ ಆಗ್ತಾ ಹೋಗುತ್ತೆ, ಬರ್ನ್ ಆಗ್ತಾ ಇದ್ದಂಗೆ ಆಕ್ಸಿಜನ್ ಬರ್ತಾ ಹೋಗುತ್ತೆ. ನನ್ನ ಈ ಕೆಲವೊಂದು ಇನ್ಫಾರ್ಮೇಷನ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.